ನಮ್ಮ ಎಲ್ಲ ವಿಚಾರಗಳು ಎಲ್ಲರಿಗೂ ಇಷ್ಟ ಆಗಬೇಕಂತ ಏನಿಲ್ಲ. ಸೊ ನಾವು ಅಂದ್ಕೊಳ್ತಾ ಇರ್ತೀವಿ, ನಾನು ಹೇಳಿದ್ದನ್ನು ಎಲ್ಲರೂ ಕೇಳಬೇಕು, ನನ್ನನ್ನು ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು. ಸೊ ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅಂತ ಅಂದ್ಕೊಂಡ್ರೆ ನಾವು ಮೂರ್ಖರಾಗಿಬಿಡ್ತೀವಿ. ಒಂದು ಹಣ್ಣನ್ನೇ ತೊಗೊಳ್ಳೋಣ, ಸೇಬು ಹಣ್ಣು, ಮಾವಿನ ಹಣ್ಣು ಕೆಲವೊಬ್ರಿಗೆ ಇಷ್ಟ, ಇನ್ನು ಕೆಲವ್ರಿಗೆ ಕಷ್ಟ. ಜೋಳದ ರೊಟ್ಟಿ ಕೆಲವೊಬ್ರಿಗೆ ಇಷ್ಟ, ಕೆಲವೊಬ್ರಿಗೆ ಕಷ್ಟ. ಈಗ ತಿನ್ನೋದ್ರಲ್ಲೇ ಇಷ್ಟೊಂದು ವ್ಯತ್ಯಾಸ ಇರಬೇಕಾದ್ರೆ ನೀವು ಜಸ್ಟ್ ಮನುಷ್ಯರು. ಸೊ ನಾವು ಹೇಳಿದ್ದನ್ನು ಎಲ್ಲರೂ ಎಕ್ಸೆಪ್ಟ್ ಮಾಡಿಕೊಂಡು ನಮ್ಮನ್ನೆಲ್ಲರೂ ಇಷ್ಟಪಡಬೇಕು ಅನ್ನೋಕೊಳ್ಳೋದು ದೊಡ್ಡ ಮೂರ್ಖತನ ಆಗುತ್ತೆ. ದೇವರನ್ನೇ ತಗೊಳ್ಳಿ, ರಾಮನ ಹಾಕೊಂಡ್ರೆ ರಾವನಿಗೆ ಇಷ್ಟ ಆಗಲಿಲ್ಲ, ಕೃಷ್ಣನ ಹಾಕೊಂಡ್ರೆ ಕಂಸನಿಗೆ ಇಷ್ಟ ಆಗಲಿಲ್ಲ, ಸಾಕ್ಷಾತ್ ಶಿವನನ್ನೇ ಕಂಡ್ರೆ ದಕ್ಷ ಮಹಾರಾಜ ಅವನಿಗಿಷ್ಟ ಆಗಲಿಲ್ಲ, ಮಗಳು ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅಂಥದ್ರಲ್ಲಿ ನೀವು ಎಲ್ಲರನ್ನ ಮೆಚ್ಚಿಸಿ ಬದುಕಬೇಕು ಅಂತ ಏನಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ಒಪ್ಪೋ ರೀತಿಯಲ್ಲಿ ನಾವು ಜೀವನ ಮಾಡಿದರೆ ಅದೇ ನಮ್ಮ ಒಂದು ಶ್ರೇಷ್ಠ ಬದುಕಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಗುಡ್ ನೈಟ್. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಒಳ್ಳೆಯ ವಿಚಾರಗಳನ್ನ ಅಳವಡಿಸ್ಕೊಂಡು ಜೀವನನ ಉನ್ನತ ದಾರಿ ಹತ್ರ ನಡೆಸ್ಕೊಂಡು ಹೋಗೋದು ನಮ್ಮ ಆದ್ಯ ಕರ್ತವ್ಯವಾಗಿರಬೇಕು.